ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಕ್ಲಾಸಲ್ಲಿ HTML ಕ್ಲಾಸ್ನ ಮಾಡಿದ್ದೆ. ಅದರಲ್ಲಿ ನಿಮಗೆ ಲಾಸ್ಟಲ್ಲಿ ನಾನು HTML ಟ್ಯಾಗ್ ಅಂದ್ರೇನು, ನೆಕ್ಸ್ಟು ಟೈಪ್ಸ್ ಆಫ್ ಟ್ಯಾಗ್ಸ್ ಅಂದರೆ ಏನು, ಪೇಯ್ಡ್ ಟ್ಯಾಗ್ಸ್ ಅಂದ್ರೇನು, ಕ್ಲೋಸ್ ಟ್ಯಾಗ್ಸ್, ಇದೆಲ್ಲ ನಿಮಗೆ ಹೇಳಿದ್ದೆ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಿಮ್ಮ ಒಂದು ಲಾಸ್ಟ್ ವಿಡಿಯೋದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಲೀಸ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಲಾಸ್ಟ್ ಕ್ಲಾಸಲ್ಲಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. BR ಅಂದರೆ ಬ್ರೇಕ್ ಟ್ಯಾಗ್, ಆಟ್ರಿಬ್ಯೂಟ್ಸಲ್ಲಿ ಅಲೈನ್ ಎಲ್ಲ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಆಟ್ರಿಬ್ಯೂಟ್ಸ್ ಅಂದರೆ ಏನು, ಆ ಥರ ಎಲ್ಲ ನಿಮಗೆ ಪಿನ್ ಟು ಹೇಳಿದ್ದೀನಿ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ HTML ಯಾವ ಥರ ಇರುತ್ತೆ, ಡಾಕ್ ಟೈಪ್ ಅಂದರೆ ಯಾವುದಾದ್ಮೇಲೆ ಯಾವ್ದು ಬರೀಬೇಕು, ಯಾವ ಥರ ರನ್ ಆಗುತ್ತೆ, ಇದನ್ನೆಲ್ಲ ತಿಳಿಸಿದ್ದೆ. ನೆಕ್ಸ್ಟು ನಮಗೆ ಸಾಧ್ಯವಾದರೆ ನಾನು ಕೆಲವೊಂದು ಫಾರ್ಮ್ಸ್ಗಳನ್ನ ಯಾವ ಥರ HTML ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ ನಾನು ಹೇಳ್ತೇನೆ. ನೆಕ್ಸ್ಟು ಇಲ್ಲಿ ಏನು ಎಡ್ ಟ್ಯಾಗ್ ಅಂದರೆ ಏನು, ಮೆಟಾ ಟ್ಯಾಗ್ ಅಂದರೆ ಏನು ಅಂತ ತಿಳಿಸಿದ್ದೆ. ನೆಕ್ಸ್ಟು ಪ್ಯಾರಾಗ್ರಾಫ್ ಟ್ಯಾಗಲ್ಲಿ P ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಎಡ್ಡಿಂಗ್ ಟ್ಯಾಗಲ್ಲಿ 6 ಎಡ್ಡಿಂಗ್ಸ್ ಇದೆ. H1 ಇಂದ ಹಿಡಿದು H6ವರೆಗೂ. ಅದೇನು H1 ಇಂದ H6ವರೆಗೂ ಇದೆ. H1 ಅನ್ನೋದು ಬಿಗ್ ಲೆಟರ್ಸ್, ಏನು ಪಾಯಿಂಟ್ ಸೈಜು ದೊಡ್ಡದೇ ಇರುತ್ತೆ. ಪಾಯಿಂಟ್ ಸೈಜ್ ದೊಡ್ಡದಿಂದ ಹಿಡಿದು ಚಿಕ್ಕದವರೆಗೂ ಬರುತ್ತೆ ಅಂತ ಹೇಳಿದ್ದೆ. ಪ್ಯಾರಾಗ್ರಾಫ್ ಟ್ಯಾಗ್ ಬಗ್ಗೆ ಹೇಳಿದ್ದೆ. ಇಲ್ಲ ನೋಡ್ಬೋದು, ಎಡ್ಡಿಂಗ್ಸ್ H1 ಇಂದ H6 ಅಂತ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಟ್ಯಾಗ್ಸ್ಗಳಿದ್ದಾವೆ. ಇದು ಎಡ್ಡಿಂಗ್ ಟ್ಯಾಗ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಇಮೇಜ್ ಟ್ಯಾಗ್ಸ್, ನೆಕ್ಸ್ಟ್ ಆಟ್ರಿಬ್ಯೂಟ್ ಟ್ಯಾಗ್ಸ್ ಎಲ್ಲ ಯಾವ ಥರ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದೆ. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಇವನ್ನೆಲ್ಲ ಜಸ್ಟ್ ಇವಾಗ ಹೇಳಿದ್ದೀನಿ. ಇದನ್ನು ಪ್ರಾಕ್ಟಿಕಲಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಯಾವ ಥರ ಅಪ್ಲೋಡ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕೆಂಬುದಾಗಿ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀವೇನಾದರೂ IT ವರ್ಕ್ ಮಾಡಬೇಕಂತಿದ್ರೆ, ನಿಮಗೆ ವೆಬ್ ಡೆವಲಪ್ಮೆಂಟ್ ಗೊತ್ತಿತ್ತು ಅಂದರೆ ಇವು ಈಸಿಯಾಗಿ ಇಂಟರ್ನಾಗಿ ಅಥವಾ ಇಂಟರ್ನ್ಶಿಪ್ ಮಾಡಿಕೊಂಡು ನೀವೇನು ಮಾಡ್ಬೋದು, IT ಜಂಪ್ ಆಗ್ಬೋದು. ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಕಡಿಮೆ ಇದ್ರೂ ಸಹ ಹೋಗ್ತಾ ನಿಮ್ಗೆ ಏನಾಗುತ್ತೆ, ಸ್ಯಾಲ್ರಿ ಪೇಮೆಂಟ್ ಜಾಸ್ತಿ ಇರುತ್ತೆ. ಪೇಯಿಂಗ್ ಜಾಬ್ ಅಂತಲೂ ಹೇಳ್ಬೋದು. ನಿಮಗೆ ಸ್ಕಿಲ್ಸ್ ಇರಬೇಕು. ವಿತೌಟ್ ಸ್ಕಿಲ್ಸ್ ನಾವೇನು ಮಾಡೋಕ್ಕೆ ಬರೋದಿಲ್ಲ. ವಿತೌಟ್ ಲ್ಯಾಕ್ ಆಫ್ ಸ್ಕಿಲ್ಸಿಂದ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಭಾಳ ಜನ ಮನೇಲಿದ್ದಾರೆ ಫ್ರೆಂಡ್ಸ್. ನೀವು ಆ ಥರ ಮಾಡ್ಕೋಬೇಡಿ. ಸ್ಕಿಲ್ಸ್ನ ನೀಟಾಗಿ ಕಲೀರಿ, ಫೋಕಸ್ ಮಾಡಿ. ನಿಮ್ಮದು ಏನಿದೆ ಜಾಬ್ ಓರಿಯೆಂಟೆಡ್ ಆಗಿ ಅದನ್ನು ಮಾತ್ರ ಕಲೀರಿ. ಓಕೆ, ಎಕ್ಸ್ಟ್ರಾ ನಿಮ್ಮ ಕರಿಕ್ಯುಲಮ್ ಇತ್ತು ಅಂತಂದರೆ ಅದನ್ನು ನಿಮ್ಮ ರೆಸ್ಯೂಮಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಅದು ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟು ಇಮೇಜ್ ಟ್ಯಾಗ್ಸ್ ಅಂದರೆ ಏನಂತ ನೋಡಿದ್ವಿ. ಇಮೇಜ್ ಟ್ಯಾಗ್ಸಲ್ಲಿ ಏನೆಲ್ಲ ಟ್ಯಾಗ್ಸ್ನ, ಆಟ್ರಿಬ್ಯೂಟ್ಸ್ನ ಯೂಸ್ ಮಾಡ್ತೀವಿ ಅಂತಲೂ ಸಹ ನೋಡಿದ್ವಿ. ನೆಕ್ಸ್ಟ್ ಇವತ್ತು ನಾವು ಲೀಸ್ಟ್ ಟ್ಯಾಗ್ ಬಗ್ಗೆ ನೋಡೋಣ. ಓಕೆ, ಲೀಸ್ಟ್ ಟ್ಯಾಗ್ಸಲ್ಲಿ HTML ಲೀಸ್ಟ್ ಆರ್ ಯೂಸ್ಡ್ ಟು ಅರೇಂಜ್ HTML ಎಲಿಮೆಂಟ್ಸ್ ಇನ್ ದ ಲೀಸ್ಟ್ ಫಾರ್ಮೆಟ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಫಾರ್ಮ್ ಓಪನ್ ಮಾಡಿದಾಗ ಲೀಸ್ಟ್ ವೈಸ್ ಇರ್ತವೆ ನೋಡಿರಿ. 1 2 3 ಈ ಥರ 1 2 3 ಎಂಬುದಾಗಿ ನಂಬರ್ ವೈಸು ಲೀಸ್ಟ್ ಇರುತ್ತೆ. ನೆಕ್ಸ್ಟು ಅದರಲ್ಲೂ 3 ಟೈಪ್ಸ್ ಆಫ್ ಲೀಸ್ಟಸ್ ಇದೆ. ಓಕೆ, ಫಸ್ಟ್ ಒನ್ನು ಆರ್ಡರ್ಡ್ ಲೀಸ್ಟ್, ಅನ್ಆರ್ಡರ್ಡ್ ಲೀಸ್ಟ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲೀಸ್ಟ್. ಆರ್ಡರ್ಡ್ ಲೀಸ್ಟನ್ನು ನಾವು OL ಅಂತ ಇದು ಮಾಡ್ತೀವಿ. ಓಕೆ, ಓಪನ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗಲ್ಲಿ OL ಎಂಬುದಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟು ಅನ್ಆರ್ಡರ್ಡ್ ಲೀಸ್ಟ್ನ ನಾವು UL ಎಂಬುದಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಲೀಸ್ಟ್ ನಾವು DL ಎಂಬುದಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ನಾವು ಮೇಯ್ನಾಗಿ ಫೋಕಸ್ ಮಾಡೋದು ಓನ್ಲಿ ದೀಸ್ ಟು, ಆರ್ಡರ್ಡ್ ಆ್ಯಂಡ್ ಅನ್ಆರ್ಡರ್ಡ್, OL ಆ್ಯಂಡ್ UL. ಇದು ಏನು ಡಿಸ್ಕ್ರಿಪ್ಷನ್ ಲೀಸ್ಟ್ ಇದೆ, ನಾವು ಇದನ್ನೆಲ್ಲೂ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಓಕೆ, ನೆಕ್ಸ್ಟ್ LI ಟ್ಯಾಗ್ ಈಸ್ ಯೂಸ್ ಟು ಇನ್ಸೈಡ್ ದ ಆರ್ಡರ್ಡ್ ಲೀಸ್ಟ್. ಇದು ಏನಪ್ಪ ಅಂತಂದರೆ LI ಟ್ಯಾಗ್ ಅಂತ ಇದೆ. ಇದು LIನ ನಾವೇನಂತ ಕರಿತೀವಪ್ಪ ಅಂದರೆ ಇದು ಇನ್ಸೈಡನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇನ್ಸೈಡ್ ಆರ್ಡರ್ ಲಿಸ್ಟ್ ಅಂತ ಕರಿತೀವಿ. ಇದನ್ನು ನಾವು OL ಮತ್ತು UL ಒಳಗಡೆ ಯೂಸ್ ಮಾಡ್ತೀವಿ. LI ಟ್ಯಾಗ್ ಡಿಫೈನ್ಸ್ ದ ಲೀಸ್ಟ್ ಐಟಮ್ಸ್. LI ಟ್ಯಾಗ್ ಯಾವ ಥರ ಡಿಫೈನ್ಸ್ ಮಾಡುತ್ತಪ್ಪ ಅಂತಂದರೆ ಇಲ್ಲಿ ನಾವು ನೋಡ್ಬೋದು, ಆಟ್ರಿಬ್ಯೂಟ್ಸ್ ಇದೆ, ಒಂದು ಟೈಪು, ಇನ್ನೊಂದು ಸ್ಟಾರ್ಟ್. ಓಕೆ, ಅದರಲ್ಲಿ ಪ್ಯಾರಾಮೀಟರ್ಸ್ ಫಸ್ಟ್ ಬಂದು ಡಿಫಾಲ್ಟ್ ಆಗಿ ಕ್ಯಾಪಿಟಲ್ A, ನೆಕ್ಸ್ಟ್ ಕ್ಯಾಪಿಟಲ್ I. ಇವು ಏನು ಅನ್ಆರ್ಡರ್ಡ್ ಲಿಸ್ಟ್. ಓಕೆ, ಅಲ್ಲ ಆರ್ಡರ್ಡ್ ಲಿಸ್ಟ್. ನೆಕ್ಸ್ಟು ನೀವೇನಾದರೂ ಇವಾಗ ಸರ್ಕಲ್, ಸ್ಕ್ವಯರ್ ಟಿಕ್ ಮಾಡ್ತೀವಿ ನೋಡಿರಿ, ಎಸ್ ಆರ್ ನೋ ಅಂತ ಇರುತ್ತೆ, ಅಲ್ಲಿ ನಾವು ಟಿಕ್ ಮಾಡ್ತಾ ಇರ್ತೀವಿ. ಅವನ್ನೇನು ಮಾಡ್ತೀವಿ ನಾವು ಅನ್ಆರ್ಡರ್ಡ್ ಲಿಸ್ಟ್ ಅಂತ ಕರಿತೀವಿ. ಡಿಸ್ಕ್ ಅಥವಾ ಸರ್ಕಲ್ ಶೇಪಲ್ಲಿ, ಸ್ಕ್ವಯರ್ ಶೇಪಲ್ಲಿ ಈ ಥರ ಇರ್ತಕ್ಕಂಥ ಸ್ಪೆಸಿಫಿಕ್ಕಾಗಿ ಇರ್ತಕ್ಕಂಥವನ್ನ ನಾವೇನು ಮಾಡ್ತೀವಿ, ಇವೆರಡು ಸಹ ಡಿಫಾಲ್ಟ್ ಆಗಿರ್ತವೆ. ಓಕೆ, ಇವನ್ನ ಅನ್ಆರ್ಡರ್ಡ್ ಲಿಸ್ಟ್ ಅಂತ ಕರಿತೀವಿ. ನಾವು ಇಲ್ಲಿ ಡಿಸ್ಕ್ರಿಪ್ಷನ್ ನೋಡೋದಾದರೆ ಸ್ಪೆಸಿಫೈಸ್ ದ ಟೈಪ್ಸ್ ಆಫ್ ದ ಲೀಸ್ಟ್ ಆ್ಯಂಡ್ ಮಾರ್ಕರ್ ದಟ್ ಶುಡ್ ಬಿ ಯೂಸ್ಡ್ ಆನ್ ಈಚ್ ಟೈಮ್ ಆಫ್ ದ ಲೀಸ್ಟಲ್ಲಿ ನಾವು ಯಾವಾಗಲೂ ಸಹ ಇವನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಆಟ್ರಿಬ್ಯೂಟ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಎನಿ ನಂಬರ್. ಇವಾಗ 1 ಅಂತ ತಗೊಂಡಿದ್ರೆ ಆಟೋಮೆಟಿಕ್ಕಾಗಿ 2 2 3 ಅಂತ ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನು ಸ್ಟಾರ್ಟ್ ಆಟ್ರಿಬ್ಯೂಟ್ ಅಂತ ನಾವು ನೋಡ್ತೀವಿ. ಡಿಫೈನ್ಸ್ ದ ಸ್ಟಾರ್ಟಿಂಗ್ ನಂಬರಿಂದ ಆರ್ಡರ್ಡ್ ಲಿಸ್ಟ್. ಇದೇನು ಸ್ಟಾರ್ಟ್ ಅಂತ ಇದೆಯಲ್ಲ, ಇದು ಆಟ್ರಿಬ್ಯೂಟು, ಇದನ್ನು ನಾವು ಆರ್ಡರ್ಡ್ ಲಿಸ್ಟ್ ಅಂತ ಕರಿತೀವಿ. ಆರ್ಡರ್ ಅಂದರೆ 1 by 1 ಇರುತ್ತೆ. A B C D ಈ ಥರ ಆರ್ಡರ್ಡ್ ಆಗಿರ್ತವೆ ಒಂದೊಂದ್ಸಲ, ಇಲ್ಲ 1 2 3 ಅಂತ ಈ ಥರ ಇರುತ್ತೆ. ಆರ್ ರೋಮನ್ನಲ್ಲಿರುತ್ತೆ, ಅಥವಾ ಇಲ್ಲಿ ಏನು ಡಿಫಾಲ್ಟಾಗಿ ಡಿಸ್ಕ್, ಸರ್ಕಲ್ ಅಥವಾ ಸ್ಕ್ವಯರಲ್ಲಿ ಇರುತ್ತೆ. ನೆಕ್ಸ್ಟು
ಮಾರ್ಕ್ಯೂಸ್ ಟ್ಯಾಗ್ ಅಂತ ಏನಂದರೆ ನೋಡೋಣ. ಓಕೆ, ಮಾರ್ಕ್ಯೂಸ್ ಟ್ಯಾಗ್ಸ್ ಆರ್ ಯೂಸ್ಡ್ ಫಾರ್ ಡಿಸ್ಪ್ಲೇ ದ ಮೂವಿಂಗ್ ಕಂಟೆಂಟ್ ಆರ್ ವೆಬ್ ಬ್ರೌಸರ್. ಈ ಒಂದು ಮೂವಿಂಗ್ ಕಂಟೆಂಟ್ನ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಮಾರ್ಕ್ಯೂ ಟ್ಯಾಗ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಇದರಲ್ಲಿ ಆಟ್ರಿಬ್ಯೂಟ್ಸ್ ಇದೆ, 7 ಆಟ್ರಿಬ್ಯೂಟ್ಸ್ ಇದೆ. ಇಲ್ಲಿ ನಾವು ನೋಡ್ಬೋದು ಬಿಹೇವಿಯರ್, ಡೈರೆಕ್ಷನ್, ಬಿ ಜಿ ಕಲರ್ ಆ್ಯಂಡ್ ಸ್ಕ್ರೋಲ್ ಅಮೌಂಟ್ ಆ್ಯಂಡ್ ಲೂಪ್, ಹೈಟ್, ವಿಡ್ತ್, ಈ ಥರ ಎಲ್ಲ ಏನಿದೆ ಪ್ಯಾರಾಮೀಟರ್ಸ್ ಇದೆ. ಪ್ಯಾರಾಮೀಟರ್ಸ್ನ ಇಲ್ಲಿ ನಾವು ಏನಂತ ನೋಡ್ಬೋದು, ಬಿಹೇವಿಯರ್ನ ನಾವು ಸ್ಕ್ರೋಲ್ ಮಾಡೋದಕ್ಕೆ, ಸ್ಲೈಡ್ ಅಥವಾ ಅಲರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಡೈರೆಕ್ಷನ್ನ ಲೆಫ್ಟ್, ರೈಟ್, ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಕಲರ್, ಬಿ ಜಿ ಕಲರ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಕಲರ್ ನೇಮ್ ಆ್ಯಂಡ್ ಕಲರ್ ಕೋಡಿಗೋಸ್ಕರ ಯೂಸ್ ಮಾಡ್ತೀವಿ. ಸ್ಕ್ರೋಲ್ ಅಮೌಂಟ್ ಅಂತ ಇದೆಯಲ್ಲ, ಇದು ಯಾವುದೋ ಒಂದು ನಂಬರ್ನ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಲೂಪು ಸಹ ನಂಬರ್ ಸ್ಪೆಸಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಾವು ಹೈಟು ವಿಡ್ತ್ನ PX ಅಲ್ಲಿ ಇದನ್ನು ಡಿಫೈನ್ ಮಾಡ್ತೀವಿ. ಓಕೆ, ನೆಕ್ಸ್ಟು ನಾವಿಲ್ಲಿ ಬಿಹೇವಿಯರ್ ನೋಡೋದಾದರೆ, ಟು ಚೇಂಜ್ ದ ಬಿಹೇವಿಯರ್, ಒಂದು ಬಿಹೇವಿಯರ್ನ ಚೇಂಜ್ ಮಾಡೋದಕ್ಕೆ ಇದು ಒಂದು ಡಿಸ್ಕ್ರಿಪ್ಷನ್. ಬಿಹೇವಿಯರ್ ಅಂದರೆ ಏನು, ವಾಟ್ ಈಸ್ ಬಿಹೇವಿಯರ್ ಫಾರ್ ಇನ್ ಮಾರ್ಕ್ಯೂಸ್ ಅಂತ ಕೇಳಿದರೆ ನೀವು ಇವನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಇವನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ನಿಮ್ಮ ಒಂದು ಏನು ಇಂಟರ್ವ್ಯೂ ಪರ್ಪಸ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಇಂಟರ್ವ್ಯೂ ಪರ್ಪಸ್ಗೆ ನೀವು ನಿಮ್ಮ ಒಂದು ಕಾನ್ಸಂಟ್ರೇಟ್ ಇಟ್ಟು ನೀವು ವಿಡಿಯೋ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ನೀವು ಸುಮ್ಮನೆ ಇದನ್ನು ಬ್ಲೈಂಡಾಗಿ ಸುಮ್ಮನೆ ಓದಿದರೆ ಅರ್ಥ ಆಗಲ್ಲ. ಯು ಶುಡ್ ಪ್ರಾಕ್ಟೀಸ್. ಓಕೆ, ವಿತೌಟ್ ಪ್ರಾಕ್ಟೀಸ್ ನಾವು ವೆಬ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಅನ್ಸಲ್ಲ. ಏನೇ HTML CSS ಕಲ್ತಿದ್ರು ಅದನ್ನು ಬ್ಲೈಂಡಾಗಿ ಕಲ್ತಿರ್ತೀರ ವಿನ ಅದು ನಿಮಗೆ ಪ್ರಾಕ್ಟೀಸ್ ಮಾಡಿರೋ ಸ್ಕಿಲ್ಸ್ ಇರಲ್ಲ. ನಿಮಗೆ ಇಂಟರ್ವ್ಯೂವರ್ಸ್ ಏನಾದರೂ ಕೇಳಿದರೆ ನಿಮ್ಮ ಸ್ಕಿಲ್ಸ್ ಏನಿದೆ ಅಂತ ಅದರಲ್ಲಿ ಚೆಕ್ ಮಾಡ್ತಾರೆ. ನೀವು ಕಲ್ತಿದ್ರೆ ಮಾತ್ರ ಆ ಸ್ಕಿಲ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದು. ವಿತೌಟ್ ನೀವು ಬ್ಲೈಂಡಾಗಿ ನಾನು ಓದ್ಕೊಂಡು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಈ ಮಾರ್ಕ್ಯೂಸ್ ಬಗ್ಗೆ ಎಲ್ಲ ನೋಡ್ಕೊಳ್ಳಿ. ನಾನು ಸ್ಕ್ರೀನ್ಶಾಟ್ ತೋರಿಸ್ತೀನಿ. ನೆಕ್ಸ್ಟು ಟೇಬಲಲ್ಲಿ ಯಾವ ಥರ ಟ್ಯಾಗ್ಸ್ ಇದೆ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇದಿಷ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂಸ್.